ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನೈಟ್ ಆಫ್ ಚಾಂಪಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದೇ ತಿಂಗಳು 27ನೇ ತಾರೀಕು ನಮಗೆ ನೈಟ್ ಆಫ್ ಚಾಂಪಿಯನ್ಸ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅದರ ಪೋಸ್ಟರ್ ನ ಲಾಂಚ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಒಂದು ಪೋಸ್ಟರ್ ನ ಲಾಂಚ್ ಮಾಡಿದ್ರು. ಅದರಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಫೀಚರ್ ಆಗಿದ್ರು. ಬಟ್ ಈಗ ಬಿಟ್ಟಿರ್ತಕ್ಕಂತಹ ಹೊಸ ಪೋಸ್ಟರ್ ಅಲ್ಲಿ ರೋಮನ್ ರೈನ್ಸ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಈ ಒಂದು ಪೋಸ್ಟರ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಕೋಡಿ ರೋಡ್ಸ್, ಲಿವ್ ಮಾರ್ಗನ್, ಟ್ರಿಕ್ ವಿಲಿಯಂ ಹಾಗೆ ನಮ್ಮ ರಿಯಾ ರಿಪ್ಲಿ ಅವರು ಪೋಸ್ಟರ್ ಅಲ್ಲಿ ಇದ್ದಾರೆ. ಅವರ ಚಾಂಪಿಯನ್ಶಿಪ್ ಗೋಲ್ಡ್ ನ ಬಿಟ್ಟು ಇನ್ನೆಲ್ಲದನ್ನು ಕೂಡ ಡಬ್ಲ್ಯೂ ಅವರು ಬ್ಲಾಕ್ ಅಂಡ್ ವೈಟ್ ಆಗಿ ಮಾಡಿದೆ. ಪೋಸ್ಟರ್ ಡೀಸೆಂಟ್ ಅಂತ ನನಗೆ ಅನ್ನಿಸ್ತಾ ಇದೆ ಅಷ್ಟೇ. ಅದನ್ನ ಬಿಟ್ರೆ ಏನು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇಲ್ಲ. ಸೊ ಇದನ್ನ ನೋಡಿ ರೋಮನ್ ರೈನ್ಸ್ ಅವರು ಏನಾದ್ರು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಇರೋದಿಲ್ವಾ ಅಂತ ನೀವೇನಾದ್ರೂ ಕೇಳಿದ್ರೆ ಗೈಸ್, ಚಾನ್ಸಸ್ ತೀರಾ ಕಮ್ಮಿ ಇದೆ. ರೀಸೆಂಟ್ ಆಗಿ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಡಬ್ಲ್ಯೂ ಅವರು ಜೂನ್ ಜುಲೈ ತಿಂಗಳಿನ ಎಲ್ಲಾ ಮಂಡೇ ನೈಟ್ ರಾಗೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಅದಾದ್ಮೇಲೆ ಜೂನ್ ತಿಂಗಳಿನ ಮಂಡೇ ನೈಟ್ ರಾ ಇಂದ ರೋಮನ್ ರೈನ್ಸ್ ಅವ್ರನ್ನ ರಿಮೂವ್ ಮಾಡಿದ್ರು. ಅಂಡ್ ಆಗ ನಾನು ತಿಳಿಸಿದ್ದೆ, ನಮ್ಮ ಡೇವ್ ಮೆಲ್ಸನ್ ಅವರು ಕೂಡ ಅಪ್ಡೇಟ್ ನ ಕೊಟ್ಟಿದ್ರು, ರೋಮನ್ ರೈನ್ಸ್ ಅವರು ನೈಟ್ ಆಫ್ ಚಾಂಪಿಯನ್ಸ್ ಸೌದಿ ಅರೇಬಿಯಾಗೆ ಟ್ರಾವೆಲ್ ಮಾಡ್ತಾ ಇಲ್ಲ. ಅಂಡ್ ಅದರಿಂದ ಡಬ್ಲ್ಯೂ ಅವರು ಜೂನ್ ತಿಂಗಳಿಂದ ರೋಮನ್ ರೈನ್ಸ್ ಅವ್ರನ್ನ ತೆಗೆದಾಕಿದ್ದಾರೆ ಅಂತ. ಸೊ ಪ್ರಾಬಬ್ಲಿ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ರೋಮನ್ ರೈನ್ಸ್ ಅವರು ಇರೋದಿಲ್ಲ ಅಂತ ಅನ್ಕೋತೀನಿ. ಅದಕ್ಕೋಸ್ಕರನೇ ಅವರನ್ನ ಡಬ್ಲ್ಯೂ ಅವರು ಈ ಒಂದು ಪೋಸ್ಟರ್ ಅಲ್ಲಿ ಫೀಚರ್ ಆಗಿಲ್ಲ. ಬಟ್ ಡಬ್ಲ್ಯೂ ಅವರು ಸಡನ್ ಆಗಿ ಅವರನ್ನ ಬುಕ್ ಮಾಡಿದ್ರು ಮಾಡಬಹುದು. ಯಾಕಂದ್ರೆ ನೆಕ್ಸ್ಟ್ ಮಂಡೇ ನೈಟ್ ಆಗಿ ರೋಮನ್ ರೈನ್ಸ್ ಅವರು ಕೂಡ ಬರ್ತಾ ಇದ್ದಾರೆ. ಅಂಡ್ ಎಲ್ ನೈಟ್ ಅವರು ಜಾಸ್ತಿ ರೋಮನ್ 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 ಅಂತ ಇದ್ದಾರೆ. ಸೊ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಅಂತೂ ಇಂತೂ ಸೌದಿ ಅರೇಬಿಯಾದವರು ಕನ್ವಿನ್ಸ್ ಮಾಡಿ ಕಳಿಸಬಹುದು ಅಂತ ಅನ್ಕೋತೀನಿ. ಅಂಡ್ ರೋಮನ್ ರೈನ್ಸ್ ಹಾಗೆ ಎಲ್ ನೈಟ್ ಅವರ ಮ್ಯಾಚ್ ನಮಗೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ಲೂಬಹುದು. ಬಟ್ ಚಾನ್ಸಸ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಸದ್ಯಕ್ಕೆ 75% ರೋಮನ್ ರೈನ್ಸ್ ಅವರು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಇರೋದಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ ರೋಮನ್ ರೈನ್ಸ್ ಅವರು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಇರ್ತಾರೋ ಇಲ್ವೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಇನ್ನೂ ಕೂಡ ಡೀಟೇಲ್ ಆಗಿ ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ಕೂಡ ತಿಳಿಸ್ತೀನಿ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ನಮ್ಮ ರೋಮನ್ ರೈನ್ಸ್ ಅವರ ಬಗ್ಗೆನೇ. ರೋಮನ್ ರೈನ್ಸ್ ಅವರು ಈಗ ಚಾಂಪಿಯನ್ಶಿಪ್ ನ ಗೆದ್ದು 50 ದಿನ ಕಂಪ್ಲೀಟ್ ಆಗಿದೆ. ಅಂಡ್ ಈ 50 ದಿನದಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು 2 ಬಾರಿ ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಿದ್ದಾರೆ. 2 ಕೂಡ ಪ್ರೀಮಿಯಂ ಲೈವ್ ಇವೆಂಟ್ ನ ಮೈನ್ ಇವೆಂಟ್ ಅಲ್ಲಿ ಆಗಿದೆ ಅಂತಾನೆ ಹೇಳಬೇಕು. ಸದ್ಯಕ್ಕೆ ಈ ಒಂದು 50 ದಿನದ ಚಾಂಪಿಯನ್ಶಿಪ್ ರೈನು ನಿಮಗೆ ಯಾವ ರೀತಿ ಇತ್ತು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನನಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ನಾನು ಈ ಒಂದು ಚಾಂಪಿಯನ್ಶಿಪ್ ರೈನ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಈ ಬಾರಿಯ ಮನಿ ಇನ್ ದ ಬ್ಯಾಂಕ್ ಬಗ್ಗೆ. ನಿಜವಾಗ್ಲೂ ಈ ಬಾರಿಯ ಮನಿ ಇನ್ ದ ಬ್ಯಾಂಕಿಗೆ ಅದು ಯಾವ ಕಂಟಕ ಬಂದಿದೆ ನನಗಂತೂ ಗೊತ್ತಿಲ್ಲ. ಪೋಸ್ಟ್ಪೋನ್ ಮೇಲೆ ಪೋಸ್ಟ್ಪೋನ್ ಆಗ್ತಾನೆ ಇದೆ. ಟಾಕ್ಸಿಕ್ ಮೂವಿ ಯಾವ ರೀತಿ ಪೋಸ್ಟ್ಪೋನ್ ಮೇಲೆ ಪೋಸ್ಟ್ಪೋನ್ ಆಗ್ತಾನೆ ಇದೆಯೋ ಅದೇ ರೀತಿ ಮನಿ ಇನ್ ದ ಬ್ಯಾಂಕ್ ಕೂಡ ಪೋಸ್ಟ್ಪೋನ್ ಮೇಲೆ ಪೋಸ್ಟ್ಪೋನ್ ಆಗ್ತಾ ಇದೆ. ಎಲ್ಲವೂ ಕೂಡ ಚೆನ್ನಾಗಿದ್ದಿದ್ರೆ ಇಷ್ಟೊತ್ತಿಗೆ ಕ್ಲಾಶ್ ಇನ್ ಇಟಲಿ ಬದಲು ಪ್ರಾಬಬ್ಲಿ ನಮಗೆ ಮನಿ ಇನ್ ದ ಬ್ಯಾಂಕ್ ನೋಡೋದಕ್ಕೆ ಸಿಗ್ತಾ ಇತ್ತು ಅಂತ ಅನ್ಕೋತೀನಿ ಅಲ್ವಾ. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನಮಗೆ ಮನಿ ಇನ್ ದ ಬ್ಯಾಂಕ್ ನೋಡೋದಕ್ಕೆ ಸಿಗೋದು. ಬಟ್ ಡಬ್ಲ್ಯೂ ಅವರು ಕಳೆದ ವರ್ಷ ಅಫಿಷಿಯಲ್ ಆಗಿ ಮನಿ ಇನ್ ದ ಬ್ಯಾಂಕ್ ನ ಆಗಸ್ಟ್ ತಿಂಗಳಿಗೆ ಶಿಫ್ಟ್ ಮಾಡ್ತಾರೆ. ಕಳೆದ ವರ್ಷ ರಸಲ್ ಮೇನಿಯಾನೇ ನಮಗೆ ನ್ಯೂ ಆರ್ಲೆನ್ಸ್ ಅಲ್ಲಿ ನೋಡೋದಕ್ಕೆ ಸಿಗಬೇಕಾಗಿತ್ತು. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ರು. ಅದಾದ್ಮೇಲೆ ರಸಲ್ ಮೇನಿಯಾ ಮತ್ತೊಮ್ಮೆ ಲಾಸ್ ವೆಗಾಸ್ಗೆ ಬಂದಾಗ ಆ ಕಡೆ ಮನಿ ಇನ್ ದ ಬ್ಯಾಂಕ್ ನ ನ್ಯೂ ಆರ್ಲೆನ್ಸ್ ಅಲ್ಲಿ ಮಾಡೋಣ ಅಂತ ಆಗಸ್ಟ್ 29ನೇ ತಾರೀಕು ಅಂತ ಒಂದು ಡೇಟ್ ನ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ನಾನಾಗ ಅನ್ಕೊಂಡೆ ಜೂನ್ ತಿಂಗಳಿಂದ ಆಗಸ್ಟ್ ತಿಂಗಳಿಗೆ ಹಿಂಗೆ ಜಂಪ್ ಹಾಕಿದಾರಲ್ಲ ಬಿಡುಗರು, ಓಲಿ ಅತೆಗೆ ಏನೋ ಮಾಡ್ಕೊತಿದ್ದಾರೆ ಅಂತ. ಸಡನ್ ಆಗಿ ಆಗಸ್ಟ್ 29ನೇ ತಾರೀಕಿಂದ ಸೆಪ್ಟೆಂಬರ್ 6ನೇ ತಾರೀಕಿಗೆ ಮತ್ತೊಮ್ಮೆ ಡೇಟ್ ಜಂಪ್ ಆಗುತ್ತೆ. ಅಂಡ್ ಆಗ್ಲೂ ಕೂಡ ಅನ್ಕೊಂಡೆ ಆಗಸ್ಟ್ ಇಂದ ಮತ್ತೊಮ್ಮೆ ಸೆಪ್ಟೆಂಬರ್ಗೆ ಡಬ್ಲ್ಯೂ ಅವರು ಮನಿ ಇನ್ ದ ಬ್ಯಾಂಕ್ ನ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ. ಅಂಡ್ ಈಗ ಅಫಿಷಿಯಲ್ ಆಗಿ ಇನ್ನ ಒಂದು ಡೇಟ್ ನ ಅನೌನ್ಸ್ ಮಾಡಿದ್ದಾರೆ. ಈಗ ಸೆಪ್ಟೆಂಬರ್ ಇಂದ ಅಕ್ಟೋಬರ್ಗೆ ಮನಿ ಇನ್ ದ ಬ್ಯಾಂಕ್ ಶಿಫ್ಟ್ ಆಗಿದೆ. ಎಸ್ ಗೈಸ್, ಈ ಬಾರಿಯ ಮನಿ ಇನ್ ದ ಬ್ಯಾಂಕ್ ನಮಗೆ ನ್ಯೂ ಆರ್ಲೆನ್ಸ್ ಅಲ್ಲೇ ಅಕ್ಟೋಬರ್ 10ನೇ ತಾರೀಕು ನೋಡೋದಕ್ಕೆ ಸಿಗ್ತಾ ಇದೆ. ಯಾಕಿಷ್ಟು ಪೋಸ್ಟ್ಪೋನ್ ನನಗಂತೂ ಅರ್ಥ ಆಗ್ತಾ ಇಲ್ಲ. ಮೊದಲು ಡಬ್ಲ್ಯೂ ಅವರು ನ್ಯೂ ಆರ್ಲೆನ್ಸ್ ಜನತೆಗೆ ಮೋಸ ಮಾಡಿದ್ರು. ಅಂಡ್ ಈಗ ನ್ಯೂ ಆರ್ಲೆನ್ಸ್ ಅವರು ಡಬ್ಲ್ಯೂಗೆ ಬೇರೆ ಬೇರೆ ಡೇಟ್ಗಳನ್ನ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಜೂನ್ ಇಂದ ಆಗಸ್ಟ್ಗೆ, ಆಗಸ್ಟ್ ಇಂದ ಸೆಪ್ಟೆಂಬರ್ಗೆ, ಸೆಪ್ಟೆಂಬರ್ ಇಂದ ಅಕ್ಟೋಬರ್ಗೆ ಮನಿ ಇನ್ ದ ಬ್ಯಾಂಕ್ ಶಿಫ್ಟ್ ಆಗ್ತಾ ಇದೆ. ನೋಡಬೇಕು ಇನ್ನು ಎಷ್ಟು ಬಾರಿ ಇದು ಶಿಫ್ಟ್ ಆಗುತ್ತೆ ಅಂತ. ಶಿಫ್ಟ್ ಆಗದೆ ಇರಲಿ, ಅಕ್ಟೋಬರ್ 10ನೇ ತಾರೀಕಿಗೆ ನಮಗೆ ಮನಿ ಇನ್ ದ ಬ್ಯಾಂಕ್ ನೋಡೋದಕ್ಕೆ ಸಿಗ್ಲಿ ಅಂತ ಕೇಳ್ಕೊಳ್ಳೋಣ. ಯಾಕಂದ್ರೆ ಮನಿ ಇನ್ ದ ಬ್ಯಾಂಕ್ ನನಗೆ ಒಂದು ರೀತಿ ಇಂಟ್ರೆಸ್ಟಿಂಗ್ ಶೋ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ ಒಂದು ಬಿಗ್ಗೆಸ್ಟ್ ಆಪರ್ಚುನಿಟಿ ಸೂಪರ್ ಸ್ಟಾರ್ಸ್ ಗಳಿಗೋಸ್ಕರ ಕಾಯ್ತಾ ಇರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಿಲ್ಲಾ ಫಾಟೋ ಅವರ ಬಗ್ಗೆ. ಎಸ್ ಗೈಸ್, ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಈಗ ನಮ್ಮ ಜಿಲ್ಲಾ ಫಾಟೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಮ್ಮ ಜಿಲ್ಲಾ ಫಾಟೋ ಅವರು ರೀಸೆಂಟ್ ಆಗಿ ಡಬ್ಲ್ಯೂ ಪರ್ಫಾರ್ಮೆನ್ಸ್ ಸೆಂಟರ್ ನ ಹೋಗಿ ತಲುಪಿದಾರಂತೆ. ಅಷ್ಟೇ ಅಲ್ಲ, ಡಬ್ಲ್ಯೂ ಅವರು ಕೂಡ ನಮ್ಮ ಜಿಲ್ಲಾ ಫಾಟೋ ಅವ್ರನ್ನ ತನ್ನ ಕಂಪನಿಗೆ ಕರೆಸ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟೆಡ್ ಆಗಿದೆ ಅಂತ PW ಇನ್ಸೈಡರ್ ಅವರ ಕಡೆಯಿಂದ ಅಪ್ಡೇಟ್ಗಳು ಬರ್ತಾ ಇದೆ. ನನ್ನ ಪ್ರಕಾರ ಸರ್ವೈವರ್ ಸೀರೀಸ್ ವಾರ್ ಗೇಮ್ಗೆ ಈ ಕಡೆ ನಮ್ಮ ರೋಮನ್ ರೈನ್ಸ್ ಅವರ ಟೀಮಿಗಾದ್ರೂ ಆಗಿರ್ಬೋದು ಅಥವಾ ಆ ಕಡೆ MFT ಟೀಮ್
ನಿಮ್ಗಾದ್ರೂ ಆಗಿರ್ಬೋದು ನಮ್ಮ ಜಿಲ್ಲಾ ಫಾಟೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಈಗಾಗಲೇ ನಮ್ಮ ಜಿಲ್ಲಾ ಫಾಟೋ ಅವರು ಪರ್ಫಾರ್ಮೆನ್ಸ್ ಸೆಂಟರ್ನ ತಲುಪಿರೋ ಕಾರಣ ಆದಷ್ಟು ಬೇಗನೆ ತನ್ನ ಟ್ರೈನಿಂಗ್ ಎಲ್ಲದನ್ನು ಕೂಡ ಮುಗಿಸ್ಕೊಂಡು ಟ್ರೈನಿಂಗ್ ಯಾಕೆ ತಗೋಬೇಕು ಅಲ್ವಾ. ಸೊ ಆದಷ್ಟು ಬೇಗನೆ ಡಬ್ಲ್ಯೂ ಅವರು ಒಂದು ಪ್ರಾಪರ್ ಸ್ಟೋರಿನ ಬಿಲ್ಡ್ ಮಾಡಿದ್ರೆ ಆದಷ್ಟು ಬೇಗನೆ ನಮ್ಮ ಜಿಲ್ಲಾ ಫಾಟೋ ಅವರು ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ನೋಡಬೇಕು ಇವರ ರಿಟರ್ನ್ ನ ಯಾವಾಗ ಎಲ್ಲಿ ಹೇಗೆ ಪ್ಲಾನ್ ಮಾಡ್ತಾರೆ ಡಬ್ಲ್ಯೂ ಅವರು ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕಿಂಗ್ ಆಫ್ ದ ರಿಂಗ್ ವಿನ್ನರ್ ಬಗ್ಗೆ ಈಗ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ಸ್ ಹಾಗೆ ಸ್ಪೆಕ್ಯುಲೇಷನ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ ಎಲ್ಲರೂ ಕೂಡ ಅನ್ಕೊಂಡಿದ್ವಿ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರೇ 100% ಈ ಬಾರಿಯ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಗೆಲ್ಲೋದು. ಯಾಕಂದ್ರೆ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮಿಗೆ ರೋಮನ್ ರೈನ್ಸ್ ಹಾಗೆ ಸೆತ್ ರಾಲೆನ್ಸ್ ಅವರ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಗಳು ಬಂದಿತ್ತು. ಅಂಡ್ ಅದರಿಂದ ಸೆತ್ ರಾಲೆನ್ಸ್ ಅವರೇ 100% ಈ ಬಾರಿ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ವಿನ್ ಆಗಿ ರೋಮನ್ ರೈನ್ಸ್ ಅವ್ರನ್ನ ಸಮ್ಮರ್ ಸ್ಲಾಮ್ ಅಲ್ಲಿ ಫೇಸ್ ಮಾಡ್ತಾರೆ. ಅಂಡ್ ಡಬ್ಲ್ಯೂ ಅವರು ಈ ಬಾರಿಯ ಸಮ್ಮರ್ ಸ್ಲಾಮ್ ನ ಬಿಗ್ಗೆಸ್ಟ್ ಸಮ್ಮರ್ ಸ್ಲಾಮ್ ರೀತಿ ಬುಕ್ ಮಾಡ್ತಾ ಇದೆ ಅಂತ ಅಪ್ಡೇಟ್ ಗಳು ಬಂದಿತ್ತು. ಅದಕ್ಕೆ ಎಲ್ಲವೂ ಕೂಡ ಸೆನ್ಸ್ ಆಗ್ತಾ ಇತ್ತು. ಬಟ್ ಮಂಡೇ ನೈಟ್ ರಲ್ಲಿ ನಾವು ಏನ್ ನೋಡಿದ್ವಿ, ಸೆತ್ ರಾಲೆನ್ಸ್ ಅವರು ಮೊದಲನೇ ರೌಂಡ್ ಇಂದಾನೆ ಹೊರಗಡೆ ಹೋಗಿದ್ದಾರೆ. ಸೊ ಈಗ ಯಾರು ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ವಿನ್ನರ್ ಆಗ್ತಾರೆ ಅಂತ ಸಿಕ್ಕಾಪಟ್ಟೆ ಡೌಟ್ ಕಾಣಿಸ್ತಾ ಇದೆ. ಈಗ ನೀವೆಲ್ಲರೂ ಕೂಡ ಹೇಳ್ಬಹುದು ಒಬಾಫೆಮಿ ಅವರು 100% ಗೆಲ್ತಾರೆ, ಯಾಕಂದ್ರೆ ಅವರಷ್ಟು ಡಾಮಿನೇಟೆಡ್ ರೆಸ್ಲರ್ ಈಗ ಆ ಒಂದು ಟೂರ್ನಮೆಂಟ್ ಅಲ್ಲಿ ಉಳಿದಿಲ್ಲ ಅಂತ. ಬಟ್ ನಾನು ನಿಮ್ಗೆ ತಿಳಿಸಿದ್ದೆ ಪ್ರಾಬಬ್ಲಿ ಒಬಾಫೆಮಿ ಅವರು ಗೆಲ್ಲೋ ಟೈಮಲ್ಲಿ ಬ್ರಾಕ್ ಲೆಸ್ನರ್ ಅವರು ಬಂದು ಅವರನ್ನ ಕಾಸ್ಟ್ ಮಾಡಿಸಬಹುದು ಅಂತ. ಅಂಡ್ ಅದೇ ರೀತಿ ನಮ್ಮ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಒಬಾಫೆಮಿ ಅವರು ಡೈರೆಕ್ಟ್ ಆಗಿ ವಾರ್ನಿಂಗ್ ನ ಕೊಡ್ತಾ ಇದ್ದಾರೆ, ನೀನ್ ನೆಕ್ಸ್ಟ್ ಬಂದ್ರೆ ಖಂಡಿತವಾಗ್ಲೂ ನಾನು ನಿನ್ನನ್ನ ಉಳಿಸೋದಿಲ್ಲ ಅಂತ. ಸೊ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಆಗಿ ಒಬಾಫೆಮಿ ಅವರ ಸ್ಟೋರಿ ಲೈನ್ ನ ಸಮ್ಮರ್ ಸ್ಲಾಮ್ಗೆ ಪ್ಲಾನ್ ಮಾಡಿದ್ರೆ ಒಬಾಫೆಮಿ ಅವರು ಆ ಒಂದು ಟೂರ್ನಮೆಂಟ್ ನ ಗೆಲ್ಲೋ ಚಾನ್ಸಸ್ ಕಮ್ಮಿ ಆಗುತ್ತೆ. ಇನ್ನ ಡಬ್ಲ್ಯೂ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಯೋಚನೆ ಮಾಡ್ತಾರಾ, ಡೊಮಿನಿಕ್ ಮಿಸ್ಟೀರಿಯೋ ಅವರು ಕಿಂಗ್ ಆಫ್ ದ ರಿಂಗ್ ನ ಗೆಲ್ತಾರಾ ಅಂತ ನೀವೇನಾದ್ರೂ ಕೇಳಿದ್ರೆ ಆ ಒಂದು ಚಾನ್ಸ್ ಕೂಡ ಕಮ್ಮಿ ಇದೆ. ಇನ್ನ ಈ ಕಡೆ ಸೈಡ್ ಬರೋದಾದ್ರೆ ನಮ್ಮ ಜಿಯೋವ್ಯಾನ್ ಇವೆನ್ಸ್ ಅವರು ಈಗ ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಆಗಿದ್ದಾರೆ. ಅಂಡ್ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಎಲೆನೈಟ್ ಜೆ ಊಸೋ ಅವರು ಕೂಡ ಈ ಒಂದು ಟೂರ್ನಮೆಂಟ್ ಅಲ್ಲಿ ಕಂಪೀಟ್ ಮಾಡೋದು ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇವರಿಬ್ಬರಲ್ಲೇ ಯಾರಾದ್ರೂ ಒಬ್ಬರನ್ನ ಡಬ್ಲ್ಯೂ ಅವರು ವಿನ್ನರ್ ಅಂತ ಘೋಷಣೆ ಮಾಡಬಹುದು. ಎಸ್, ಮೊದಲನೇದಾಗಿ ನಮ್ಮ ಜೆ ಊಸೋ ಅವರು ಏನಾದ್ರೂ ಕ್ವಾಲಿಫೈ ಆದ್ರೆ ನನ್ನ ಪ್ರಕಾರ ಜೆ ಊಸೋ ಅವರು ಈ ಬಾರಿ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ವಿನ್ ಆಗ್ತಾರೆ ಅಂತ ಅನ್ಕೋತೀನಿ. ಅಂಡ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಚಾಲೆಂಜ್ ಮಾಡಬಹುದು ಸಮ್ಮರ್ ಸ್ಲಾಮ್ ಅಲ್ಲಿ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ. ಯಾಕಂದ್ರೆ ರೋಮನ್ ರೈನ್ಸ್ ಅವರು ಜೆ ಊಸೋಗೆ ಹೇಳಿದ್ರು, ನೀನು ಈ ಒಂದು ಚಾಂಪಿಯನ್ಶಿಪ್ ನ ಗೆದ್ದು ಇದರ ಟೇಸ್ಟ್ ನ ನೋಡಿದ್ಯಾ, ಬಟ್ ನಾನು ಅನ್ಕೋತೀನಿ ನೀನು ಈ ಬಾರಿಯ ಟೂರ್ನಮೆಂಟ್ ನ ಗೆದ್ದು ಸಮ್ಮರ್ ಸ್ಲಾಮ್ ಅಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ನ ಗೆದ್ಕೋ. ಅಂಡ್ ಆ ಒಂದು ಚಾಂಪಿಯನ್ಶಿಪ್ ನ ಟೇಸ್ಟ್ ಕೂಡ ನೋಡು, ಯಾಕಂದ್ರೆ ಟೇಬಲ್ ಗೆ 2 ಹೆಡ್ ಗಳಿರುತ್ತೆ, ನೀನು ಕೂಡ ನನ್ನ ಲೆವೆಲ್ ಗೆ ಬರಬಹುದು ಅಂತ ನಮ್ಮ ಜೆ ಊಸೋಗೆ ರೋಮನ್ ರೈನ್ಸ್ ಅವರು ಮೋಟಿವೇಟ್ ಮಾಡಿದ್ದಾರೆ. ಈ ಕಡೆ ಬ್ಲಡ್ ಲೈನ್ ನ ನಮ್ಮ ಜೆ ಊಸೋ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಾಬಬ್ಲಿ ಡಬ್ಲ್ಯೂ ಅವರು ಒಂದು ಶಾಕಿಂಗ್ ಟ್ವಿಸ್ಟ್ ನ ಕೊಡೋದಕ್ಕೆ ಜೆ ಊಸೋ ಅವ್ರನ್ನೇ ಗೆಲ್ಸಿ ಕೋಡಿ ರೋಡ್ಸ್ ಹಾಗೆ ಜೆ ಊಸೋ ಅವರ ಮ್ಯಾಚ್ ನ ಈ ಬಾರಿ ಸಮ್ಮರ್ ಸ್ಲಾಮ್ ಗೆ ಪ್ಲಾನ್ ಮಾಡಬಹುದು. ಅಥವಾ ಆ ಕಡೆ ಎಲೆನೈಟ್ ಅವರು ಈ ಬಾರಿ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಗೆದ್ದು ರೋಮನ್ ರೈನ್ಸ್ ಹಾಗೆ ಎಲೆನೈಟ್ ಅವರ ಮ್ಯಾಚ್ ಕೂಡ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ಗೆ ಪ್ಲಾನ್ ಮಾಡಬಹುದು. ರೀಸೆಂಟ್ ಆಗಿ ನಾವು ಕೇಳಿದ್ವಿ ಎಲೆನೈಟ್ ಅವ್ರನ್ನ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರ ಜೊತೆ ಒಂದು ಫ್ಯೂಡ್ ಅಲ್ಲಿ ಕೊಡಬಹುದು ಅಂತ. ಯಾಕಂದ್ರೆ ರೋಮನ್ ರೈನ್ಸ್ ಅವರು ಕೂಡ ಎಲೆನೈಟ್ ಅವ್ರನ್ನ ಕಾಲ್ ಔಟ್ ಮಾಡಿದ್ರು ಕ್ಲಾಶ್ ಇನ್ ಇಟಲಿ ಮುಗಿದ್ಮೇಲೆ. ಅಥವಾ ಡಬ್ಲ್ಯೂ ಅವರು ಔಟ್ ಆಫ್ ನೋವೇರ್ ಹೋಗಿ ಆ ಕಡೆ ಒಬಾಫೆಮಿಯಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನ ಪೋಸ್ಟ್ ಪಾನ್ ಮಾಡಿದ್ರು. ಅಂದ್ರೆ ನಮ್ಮ ಒಬಾಫೆಮಿ ಅವರೇ ಈ ಬಾರಿ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಗೆದ್ದು ರೋಮನ್ ರೈನ್ಸ್ ಅವ್ರನ್ನ ಫೇಸ್ ಮಾಡಬಹುದು ಸಮ್ಮರ್ ಸ್ಲಾಮ್ ಅಲ್ಲಿ. ಅಂಡ್ ನಾನು ನಿಮಗೆ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸಿದ್ದೆ ಡಬ್ಲ್ಯೂ ಅವರು ಈ ಬಾರಿಯ ಸಮ್ಮರ್ ಸ್ಲಾಮ್ ಗೆ ಸೆತ್ ರಾಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನೆಕ್ಸ್ಟ್ ರಸಲ್ ಮೀನಿಯಾ 43 ಗೆ ಡಬ್ಲ್ಯೂ ಅವರು ಒಬಾಫೆಮಿ ಹಾಗೆ ರೋಮನ್ ರೈನ್ಸ್ ಅವ್ರನ್ನ ಆಸ್ ಬ್ಯಾಕಪ್ ಪ್ಲಾನ್ ಆಗಿ ಇಟ್ಕೋತಾ ಇದ್ದಾರೆ ಅಂತ. ಸೊ ಡಬ್ಲ್ಯೂ ಅವರು ಈಗಲೂ ಕೂಡ ಅದೇ ಪ್ಲಾನ್ ಅಲ್ಲಿ ಹೋಗ್ತಾ ಇದ್ದಾರೆ. ಬಟ್ ಇಲ್ಲಿ ಸೆತ್ ರಾಲೆನ್ಸ್ ಹಾಗೆ ಒಬಾಫೆಮಿ ಅವರ ಜಾಗ ಟ್ವಿಸ್ಟ್ ಆಗಿದೆ ಅಂತ ಅನ್ಕೋತೀನಿ. ಸೊ ಮೊದಲು ನಮ್ಮ ಒಬಾಫೆಮಿ ಅವರು ರೋಮನ್ ರೈನ್ಸ್ ಅವ್ರನ್ನ ಸಮ್ಮರ್ ಸ್ಲಾಮ್ ಅಲ್ಲಿ ಫೇಸ್ ಮಾಡಬಹುದು. ಅಂಡ್ ಸೆತ್ ರಾಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಆ ಒಂದು ಮೆಗಾ ಫ್ಯೂಡ್ ನ ಡಬ್ಲ್ಯೂ ಅವರು ರಾಕ್ ಅವ್ರು ಏನಾದ್ರೂ ಬರಲಿಲ್ಲ ಅಂದ್ರೆ ರಸಲ್ ಮೇನಿಯಾ 43 ಯ ಬ್ಯಾಕಪ್ ಪ್ಲಾನ್ ಆಗಿ ಯೂಸ್ ಮಾಡಬಹುದು. ನಿಮ್ಗೆ ಅನ್ಸುತ್ತೆ ಗಾಯ್ಸ್ ಈ ಬಾರಿಯ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಯಾರು ಗೆಲ್ತಾರೆ ಅಂಡ್ ಯಾರು ಗೆದ್ದು ರೋಮನ್ ರೈನ್ಸ್ ಅಥವಾ ಕೋಡಿ ರೋಡ್ಸ್ ಅವ್ರನ್ನ ಚಾಲೆಂಜ್ ಮಾಡ್ತಾರೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಒಬಾಫೆಮಿ ಹಾಗೆ ನಮ್ಮ ಜೆ ಊಸೋ ಎಲೆನೈಟ್ ಇವ್ರು 3 ಜನರಲ್ಲಿ ಯಾರಾದ್ರೂ ಒಬ್ರು ಗೆಲ್ಬಹುದು. ಆ ಕಡೆ ನಮ್ಮ ಎಲೆನೈಟ್ ಹಾಗೆ ಒಬಾಫೆಮಿ ಅವರು ಗೆದ್ರೆ ರೋಮನ್ ರೈನ್ಸ್ ಅವ್ರನ್ನ ಚೂಸ್ ಮಾಡ್ತಾರೆ. ಈ ಕಡೆ ನಮ್ಮ ಜೆ ಊಸೋ ಅವ್ರು ಏನಾದ್ರು ಗೆದ್ರೆ ಕೋಡಿ ರೋಡ್ಸ್ ಅವ್ರನ್ನ ಚೂಸ್ ಮಾಡ್ತಾರೆ ಅಂತ ಅನ್ಕೋತೀನಿ. ನಿಮ್ಗೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಾದ್ರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.